ಚರಿ ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ನಾನಿವತ್ತು ಹೊರಟಿರೋದು ಬಂದು ಬಾಣವರ ಬಿಟ್ಟು ಸ್ವಲ್ಪ ಮುಂದೆ ಒಂದು ಹೇಮಗಿರಿ ಬೆಟ್ಟ ಅಂತ ಇದೆ. ಅಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಇದೆ. ಸೊ ನಮ್ಮದೊಂದು ಪೂಜೆ ಸಲ್ಲಿಸಬೇಕಾಗಿತ್ತು ಅಲ್ಲಿಗೆ. ಹಾಗಾಗಿ ಇವತ್ತು ಟೈಮ್ ಮಾಡಿಕೊಂಡು ಶುಕ್ರವಾರ ಆಗಿರೋದ್ರಿಂದ ಹೇಳೋದು ಮರ್ತಿದ್ದೆ. ಆ್ಯಕ್ಚುಲಿ ಇದು ಫ್ರೈಡೇ ಬ್ಲಾಗ್. ಸೊ ಶುಕ್ರವಾರ ಆಗಿರೋದ್ರಿಂದ ಟೈಮ್ ಫ್ರೀ ಮಾಡಿಕೊಂಡು ಹೆಣ್ಣು ದೇವರಿಗೆ ಒಳ್ಳೆ ದಿವಸ ಅಂತ ಹೇಳಿ ನಮ್ಮಲ್ಲಿ ಕುಂಕುಮಾರ್ಚನೆ ಮಾಡಿಸ್ಬೇಕಾಗಿತ್ತು ಆ್ಯಂಡ್ ಹಾಲಿನ ಅಭಿಷೇಕ ಕೂಡ ಮಾಡಿಸ್ಬೇಕಾಗಿತ್ತು. ಸೊ ಪ್ಲ್ಯಾನ್ ಮಾಡಿಕೊಂಡು ಇವತ್ತು ಫ್ರೀ ಮಾಡಿಕೊಂಡು ಹೊರಟ್ವಿ. ಹೋಗ್ತಾ ಅಂತ ತುಂಬ ಕ್ಲೌಡ್ ಇತ್ತು, ಚಳಿಲೇನೆ. ಬಟ್ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋದ್ವಿ. ಆ್ಯಕ್ಚುಲಿ ಇವಾಗ ಒಂದು ಎಡವಟ್ಟಾಗಿದೆ. ಏನಂತ ಅಂದರೆ ನಾವು ದೇವಸ್ಥಾನಕ್ಕೆ ಹೂವೆಲ್ಲ ತೊಗೊಂಡೋಗ್ಬೇಕಾಗಿತ್ತು, ಹೂವು ಹಣ್ಣು ಎಲ್ಲ. ಸೊ ಅದನ್ನು ಮರೆತುಬಿಟ್ಟು ನಾವು ಹೈವೇ ಅಲ್ಲೇ ಹೋಗ್ತಾ ಇದ್ದೀವಿ. ಸಿಟಿ ಒಳಗಡೆ ಹೋಗಲಿಲ್ಲ. ಹೈವೇಯಿಂದ ಹಂಗೆ ಹೋಗ್ಬಿಡೋಣ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಮರೆತು ಬಂದುಬಿಟ್ವಿ. ಬಟ್ ಲಕ್ಕಿಲಿ ಸ್ವಲ್ಪ ಮುಂದೆ ಬಂದಿದ್ವಿ ಅಷ್ಟೇ. ಆ್ಯಂಡ್ ನನ್ನ ಹಸ್ಬೆಂಡಿಗೆ ಈಗಲೇ ನೆನಪಾಯಿತು. ಸೊ ಯು ಆರ್ ಗೋಯಿಂಗ್ ಬ್ಯಾಕ್. ಹೂವು ಹಣ್ಣೆಲ್ಲ ತೊಗೊಂಡು ರಿಟರ್ನ್ ಹೋಗೋಣ. ಮತ್ತೆ ಅಲ್ಲಿಗೆ ಪೂಜೆಗೆ ಹೂವು ಹಣ್ಣು ಎಲ್ಲ ಏನು ಬೇಕಿತ್ತು, ಕಡ್ಡಿ ಕರ್ಪೂರ ಎಲ್ಲದನ್ನು ತೊಗೊಂಡು ಹೊರಟ್ವಿ. ಏನಂತಂದರೆ ಚರಿ ಸ್ಕೂಲಿಗೆ ಹೋಗೋದ್ರಿಂದ ಇವಾಗ ಒಂದು ಒಳ್ಳೆ ಟೈಮ್ ಸಿಕ್ತು ನಮಗೆ ಅವ್ರ ಜೊತೆ ಸ್ಪೆಂಡ್ ಮಾಡೋದಕ್ಕೆ, ಹೋಲ್ ಡೇ ಇನ್ಫ್ಯಾಕ್ಟ್. ಸೊ ವಿ ವರ್ ಹ್ಯಾಪಿ. ಆ್ಯಂಡ್ ಇವಾಗ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದೇ ಹೇಮಗಿರಿ ಬೆಟ್ಟ. ಸೊ ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಬಟ್ ನಾವು ಬರಬೇಕಾಗಿದ್ದು ಈ ದೇವಸ್ಥಾನಕ್ಕೆ, ಮಹಾಲಕ್ಷ್ಮಿ ದೇವಸ್ಥಾನ. ಬಾಣವಾರದಿಂದ ಸ್ವಲ್ಪ ಮುಂದೆ ಹೋದರೆ ರೈಟ್ ಸೈಡಿಗೆ ಆರ್ಚ್ ಸಿಕ್ಕತ್ತೆ ಹೇಮಗಿರಿ ಬೆಟ್ಟಕ್ಕೆ. ಅಲ್ಲಿಂದ ಸ್ವಲ್ಪ ಒಳಗಡೆ ಬಂದರೆ ಕೇಸಂತೆ ಅಂತ ಊರಿರೋದು, ಅಲ್ಲಿರುವಂಥ ದೇವಸ್ಥಾನ ಇದು. ಅಪ್ಪಾಜಿ ಬಂದ್ರೆ ತುಂಬ ಒಳ್ಳೆ ದರ್ಶನ ಅಂತೂ ಆಯಿತು. ಬಟ್ ನಾವು ಹೋಗೋ ಅಷ್ಟರಲ್ಲಿ 9:45 ಆಗಿದ್ದರಿಂದ ಆಲ್ರೆಡಿ ಅಭಿಷೇಕ ಎಲ್ಲ ಆಗಿ ಪೂಜೆ ಎಲ್ಲ ಮುಗಿಸಿ ಅಲಂಕಾರನೂ ಮುಗಿಸಿ ಆಲ್ರೆಡಿ ಜನ ಬಂದುಬಿಟ್ಟಿದ್ರು. ಸೊ ನಾವು ಏನಂತ ಅಂದ್ಕೊಂಡು ಬಂದ್ವಿ ಅದನ್ನು ಮಾಡೋಕ್ಕಾಗಲಿಲ್ಲ. ಶ್ರಾವಣ ಬೇರೆ ಸ್ಟಾರ್ಟ್ ಆಗಿರೋದ್ರಿಂದ ಪೂಜೆ ಇಲ್ಲಿ ಬೇಗ ಸ್ಟಾರ್ಟ್ ಆಗುತ್ತೆ. 7:30 ಅಷ್ಟರಲ್ಲೆಲ್ಲ ಅಲಂಕಾರ ಶುರು ಆಗಿಬಿಡುತ್ತೆ. ಅಭಿಷೇಕ ಮಾಡಿ 8:30 ಅಷ್ಟರಲ್ಲೆಲ್ಲ ಜನ ಬರೋದಕ್ಕೆ ಶುರು ಆಗಿಬಿಡ್ತಾರಂತೆ. ಸೊ ನಮಗೆ ಆ ಇನ್ಫಾರ್ಮೇಷನ್ ಇರಲಿಲ್ಲ. ಸೊ ನಾವು ಲೇಟಾಗಿನೇ ಹೋದ್ವಿ. ಎಲ್ಲ ದೇವಸ್ಥಾನದಲ್ಲೂ 9 ಗಂಟೆ 9:30 ಅಷ್ಟರಲ್ಲಿ ಪೂಜೆ ಆಗೋದು ಅಂತ ಅಂದ್ಕೊಂಡು ಹೋದ್ವಿ. ಬಟ್ ನಾವು ಪೂಜೆ ಐಟಮ್ನೆಲ್ಲ ಮರ್ತಿದ್ರಿಂದ ತೊಗೊಂಡು ರಿಟರ್ನ್ ಹೋಗೋ ಅಷ್ಟರಲ್ಲಿ 9:45 ಆಗೋಗಿತ್ತು. ಹಾಗಾಗಿ ಲೇಟ್ ಆಯಿತು. ಆ್ಯಂಡ್ ನಾನು ಹೇಳಿದ್ಬೇಕು ಅಂತ ಅಂದ್ಕೊಂಡಿದ್ದ ದೇವಸ್ಥಾನದ ಬಗ್ಗೆ ಇದೆ. ಕಾಲಿಡೋದಕ್ಕೆ ಜಾಗ ಇರೋದಿಲ್ಲ ನಿಮಗೆ. ಹೇಮಗಿರಿ ಬೆಟ್ಟ ಅಂತ ಇದು. ಸೊ ತುಂಬ ಫೇಮಸ್ ಇದೆ. ಬಾಣವಾರದಲ್ಲಿ ಇರೋರೆಲ್ಲ ಆಲ್ಮೋಸ್ಟ್ ಜನ ನಡ್ಕೊಳ್ತಾರೆ ಅಲ್ಲಿಗೆ. ಜಾತ್ರೆ ಟೈಮಲ್ಲಂತೂ ನಾವು ಮಿಸ್ ಮಾಡೋದಿಲ್ಲ, ಹೋಗ್ತೀವಿ. ಸೊ ಇದಾಗಿತ್ತು ನನ್ನ ಬ್ಲಾಗ್. ಇವಾಗ ಪೂಜೆ ಎಲ್ಲ ಮುಗೀತು. ನಾವು ರಿಟರ್ನ್ ಹೋಗ್ತಾ ಇದ್ದೀವಿ. ರಿಟರ್ನ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಒಳ್ಳೆ ಟಿಫನ್ನ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಈ ಚಳಿಗೂ ಅದಕ್ಕೂ ಟಿಫನ್ ತಿಂದಿತ್ತು ಸಾರ್ಥಕ ಅನಿಸ್ತು. ಆ್ಯಂಡ್ ಚರಿ ಅಂತೂ ಈ ಚಳಿಗೆ ಮಾಡ್ಕೊಂಡು. ಸೊ ಇವಾಗ ನಾವು ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಇನ್ನೇನು ಸ್ವಲ್ಪ ದೂರ ಇದೆ ಅಷ್ಟೇ. ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಮಳೆ ಬಂತು. ನೀವು ನೋಡ್ತಿರ್ಬೋದು ನನ್ನ ಗ್ಲಾಸ್ ಮೇಲೆ ಎಷ್ಟು ನೀರಿದೆ ಅಂತ. ಬಟ್ ಮರದ ಕೆಳಗಡೆ ನಿಂತ್ಕೊಂಡ್ವಿ. ಅಷ್ಟರಲ್ಲಿ ಗಾಳಿಗೆ ಮಳೆ ಎಲ್ಲ ಬೇರೆ ಸೈಡಿಗೆ ಹೋಯಿತು. ಸೊ ಹೋಗ್ತಾ ಇದ್ದೀವಿ ಮನೆಗೆ. ಇದಾಗಿತ್ತು ಇವತ್ತಿನ ವ್ಲಾಗ್, ಡೇ ಇನ್ ಮೈ ಲೈಫ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.